ಏನನ್ವಂತ ಅಜ್ಜ ಅಪರೂಪ ಆಗ್ಬಿಟ್ಟಿದ್ಯಾ ಇವತ್ತೇನೋ ನಮ್ಮ ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ? ಹೋಗ್ ಗುಂಡಜ್ಜಿ ಅತ್ತಾವ್. ಏನ್ ಮಾಡಣ, ಹೊಲ್ದಾಗ ಕೆಲ್ಸ ಹಂಗೈತಿ. ಹತ್ತಿ ಕ್ರಾಸ್ ಹಾಕಿದೀವಿ, ಕ್ರಾಸ್ ಮಾಡ್ಬೇಕು. ಸೊಂಟ ಬಿದ್ದೋಗ್ತಾ ಹೋಗಮ್ ತಾಯಿ. ನಮ್ ಹುಡುಗ ಐತಿ ಯಾವಾಗ್ಲೂ ಮೊಬೈಲ್ ತಕ್ಕೊಂಡು ಅದ್ ಯಾತನ್ ನೇತಾಕೊಂತೈತಿ, ಕಿವೆಗ್ ತುರಿಕೊಂಡು ಕೂಗಿರೋ ಕೇಳ್ದಲ್ಲ. ಬರೀ ಫೋನ್ ನೋಡದೆ ಅದ್ ಯಾತವ ಆಡು ಅಂತ ಅವು ಇವು ಹಾಕೊಂತೈತಿ. ಅದು ಮನ್ ಕಾಯಾಗ ಹೋಗ ನಾನ್ ಕೈಲಾಗ್ದ ನಾನು ಒಬ್ನೇ ಓಡಾಡ್ಬೇಕು. ಅವ್ರ ಅಪ್ಪ ಅಂತ ಒಂದೀರ್ ತಲೆ ಕೆಡ್ಸ್ಕೊಂಬಲ್ಲಮ್ಮ, ಹೆಣ್ಣು ಕುಡ್ದು ತಗೊಂಡ್ ಹತ್ಲಾಗಿ ಓಡಾಡ್ತಾನೆ. ಹೋಗಷ್ಟು ಕೆತ್ತವ್. ಏನು ಮಾಡಕ್ಕಾಗಲ್ಲ, ಕಷ್ಟಪಟ್ರೆ ಮತ್ತೀಗ ಕುತ್ಕೊಂಡು ಉಂಬಕ್ಕಾಗದು. ನಾನು ಯಾತಕ್ ಬಂದೆ ಅಂದ್ರೆ ಕೂಲಿಯರಿಗೆ ಪೂಟ ದುಡ್ಡು ಕೊಡಕ್ಕಿಲ್ಲ. ಆ ಶಾರದಮ್ಮ ಒಂದೇ ಸಮ ಬಡ್ಕೊಂತೈತಿ, ನೆನ್ನೆಗಿಂದಾಗ ಹೇಳ್ತೈತಿ 1,000 ರೂಪಾಯಿ ದುಡ್ಡಿದ್ರೆ ಕೊಡಜ ಅಂತಂದು. ಕೂಲಿಯರಿಗೆ ದುಡ್ಡು ಕೊಡ್ಬೇಕು. ಗುಂಡಜ್ಜಿ 2,000 ರೂಪಾಯಿ ದುಡ್ಡಿದ್ರೆ ನಾ ಕೊಡ್ತೀಯ? ಅಲ್ಲ ಕಣ ಜನಿ, ನಿಮ್ಮ ಮತಿ ಇಲ್ದನ್ ನೀನು. ಏನ್ ನನ್ನ ಮಗ ದುಡ್ದು ಕೊಡ್ತಾನ ನನ್ನ ಕೈಲಿ ಹಿಡ್ಕೊಂತಂದು ನಾನೇ ಮನೆ ಸಂಸಾರ ನಡೆಸೋದು ಹೆಂಗಪ್ಪ ಅಂತಂತ ಹುಡ್ಗನ್ ಕಡ್ಕೊಂಡು ಒದ್ದಾಡ್ತೀನಿ. ಅವ್ರ ಅಪ್ಪ ಅಮ್ಮಯ್ಯ ಅಂತ 1 ರೂಪಾಯಿ ದುಡ್ಡು ಕೊಡಲ್ಲ. ಎಲ್ಲ 5 ತಿಂಗಳಿಗೆ 6 ತಿಂಗಳಿಗೆ ಬಂದು ಏನೋ ಕೊಟ್ಟಿದ್ರೆ ಹೋಗ್ತಾರೆ ಅಷ್ಟೇ. ಅದು ಏನು 1,500 ಕೊಟ್ಟು ಹೋಗ್ತಾರೆ. ನೀನು ಮತ್ತೆ ಇಲ್ದನು ಶನಕಾತಿ. ನನಗೇನು ದುಡ್ಡು, ನನಗೆ ಕೂಲಿಗೆ ಹೋಗ್ತೀನಿ, ನಾಲಿಗೆ ಹೋಗ್ತೀನಿ. ನಿನಗೆ ಅದು ಹೆಂಗಾದ್ರೆ ಮನ್ಸು ಬರ್ತೈತಪ್ಪ ನನಗೆ ಕೇಳಕ್ಕಿ. ಅಲ್ಲ ಇದ್ರೆ ಕೊಡು ಅಂದಿ. ಇಲ್ಲಪ್ಪ ಸ್ವಾಮಿ, ಬೇಕಾದ್ರೆ ಇದ್ರೆ 2,000 ರೂಪಾಯಿ ನೀನೇ ಕೊಡು, ನಮ್ಮ ಹುಡುಗ ಬಂದಾಗ ಇಸ್ಕೊಡ್ತೀನಿ. ಏನ್ ಸರಿ ಆತು. ನಿನ್ನಂಗೆ ಕೇಳಕ್ ಹೋದ್ರೆ ನೀನ್ ನನ್ನನ್ನೇ ಕೇಳು. ಆಗಲ್ಲಪ್ಪ. ಯಾಕ ನಮ್ಮ ಹುಡುಗ ಸ್ಕೂಲ್ಗೆ ಹೋಗಿತ್ತು, ಯಾಕೆ ಅಳದ್ರ ಹಂಗೆ ಕೇಳಿಸ್ತೈತಿ? ಗುಂಡಜ್ಜೆ, ಆ ಹುಡುಗ ಯಾಕೆ ಅಳ್ತಾ ಬರ್ತೈತಿ ನೋಡಲ್ಲಿ. ಪಾಪ ಯಾಕಲ್ಲ ಹಂಗೆ ಹೇಳ್ತಿದ್ಯ? ಏನಂತಲ್ಲ ಯಾಕಲ್ಲ ಪಾಪ, ಯಾಕೆ ಸ್ಕೂಲ್ಗೆ ಹೋಗಲ್ಲ? ಬಂದಿದ್ದಲ್ಲಿ ನನ್ನ ಮಕ್ಳೆ ನೋಡಿ ಅಳಿತಿದ್ದೀನ ಅಷ್ಟೇ. ಸುಮ್ಮನೆ ಹೋಗಜ್ಜ. ಎಲೆ ಆ ಅಜ್ಜನ ಮೇಲೆ ರೇಗಾಡಿವಿ ಏನಾತ ಅಂತ ಹೇಳು. ಇತ್ಲಾಗಿಂದ ತೆಗೆದು ಬಿಟ್ರೆ ಏನಲ್ಲ ಮತ್ತೀಗ. ಆ ಮುಲ್ಕದ್ ಬಿಟ್ಟು ಹೇಳು ಏನಾತು? ಅದೇ ನಾನು ವಾಂತಿ ಬೇದಿ ಆಗ್ತೈತೆ ಅಂತಂದು ರಜೆ ಹಾಕಿದ್ನಲ್ಲ, ಅದಕ್ಕೆ ನಮ್ಮ ಮೇಷ್ಟ್ರು ಬೈದ್ರು ಕಣಜ್ಜಿ. ಇದನ್ನೇ ಸ್ಕೂಲ್ ಮಾಡ್ಕೊಂಡಿದ್ಯ, ಧರ್ಮಛತ್ರ ಮಾಡ್ಕೊಂಡಿದ್ಯ ಅಂತಂದು ಬೈದ್ರು. ಅದಕ್ಕೆ ನಿಮ್ಮ ಅಜ್ಜಿನ ಕರ್ಕೊಂಡು ಬಂದ್ರು ಕಣಜ್ಜಿ. ಬೈತಾರೆ. ಅವ್ರಾಗಿರೋದಕ್ಕೆ ಬೈದ್ ಕಳ್ಸ್ಯಾರೆ. ನನ್ನಂತಳ ಏನಾನ ಆಗಿದ್ದಿದ್ರು ದೊಣ್ಣೆ ತಕೊಂಡು 4 ಬಿಟ್ಟು ಕಳಿಸ್ತಿದ್ದೆ. ಅಜ್ಜಿ ನೀನು ಹಂಗನ್ಬೇಡ ಕಣಜ್ಜಿ. ಬಾರಜ್ಜಿ, ನೀನ್ ಬಂದ್ರೇನೆ ಬಿಡ್ಕಂಬದು, ಇಲ್ಲಾಂದ್ರೆ ಬಿಡ್ಕಂಬಲ್ಲ. ಬಾರಜ್ಜಿ. ಹೋಗುಂಡಜ್ಜಿ ಯಾಶಡ್ಕೆ ಪಾಪ ಅಷ್ಟೆಲ್ಲ ಕರಿತಾನೆ. ಹೋಗ ಅದೇನ್ ಹೇಳು ಬಾ. ನೀನು ಮಾಡೋ ಒಂದೊಂದಲ್ಲ, ನೀನು ಮಾಡೋ ಕೆಲಸಕ್ಕೆ ನಿನಗೆ ಸನ್ಮಾನ ಬೇರೆ ಮಾಡ್ಬೇಕಲ್ವೇ ನಿನಗೆ? 3 ದಿನ ಸ್ಕೂಲ್ಗೆ ಹೋಗ್ತೀಯ, 3 ದಿನ ಮಂತಾಗ ಬಿದ್ದಿರ್ತೀಯ. ನಾಯಿ ಸುತ್ತದಂಗೆ ಸುತ್ತಿರ್ತೀಯ ಊರಾಗೆ. ನೋಡು ಹೆಂಗ್ ನೋಡ್ತೀಯ ಕಣ್ಬಿಡ್ಕೊಂಡು ನಡಿ. ನಂದು ಒಂದು ಜನ್ಮ ಬರೀ ಬೈಸ್ಕೊಂಬದೇ ಆಕತ್ತ ನಂದು. ನಮಸ್ತೆ ಮೇಷ್ಟ್ರೆ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ. ಚೆನ್ನಾಗಿದ್ದೀರಾ ಗುಂಡಜ್ಜಿ? ಹ್ಞೂನಪ್ಪ ಚೆನ್ನಾಗಿದ್ದೀವಿ. ಏನೋ ದೇವ್ರಿಗೆ ತಂಗಿ, ವಯಸ್ಸಾಗಿದ್ದ ಜೀವ ಊರು ಹೋಗು ಅಂತೈತೆ, ಕಾಡು ಬಾ ಅಂತೈತೆ. ಹಂಗೆಲ್ಲ ಯಾಕೆ ಮಾತಾಡ್ತೀರಾ, ಸುಮ್ಮನೆ ಇರ್ರಿ. ಹೇಳಿ ಮೇಷ್ಟ್ರೆ, ಯಾತ ನಮ್ಮ ಹುಡ್ಗನ್ ಕಳ್ಸಿದ್ರಂತೆ ಕರ್ಕೊಂಡ್ ಬಾ ಅಂತಂದು? ಏನಿಲ್ಲ ಗುಂಡಜ್ಜಿ, ನಿಮ್ ಹುಡ್ಗಂಗ್ ಒಂದಿಟ್ಟು ಬುದ್ಧಿ ಹೇಳಕ್ ಆಗಲ್ವೇ? 3 ದಿನ ಬರ್ತಾನೆ, 3 ದಿನ ಬರಲ್ಲ. ಇದನ್ನೇನು ಸ್ಕೂಲ್ ಅನ್ಕೊಂಡಾನೆ, ಏನ್ ಅನ್ಕೊಂಡವನಿ? ಇವನ್ ಮಾಡೋದ್ರಿಂದ ಎಲ್ಲ ಹುಡುಗರು ಇವನ್ ಹಂಗೆ ಹಾಳಾಗ್ತಾರೆ. ನೆಟ್ಟು ಸ್ಕೂಲಿಗೆ ಬರಲ್ಲ, ಏನು ಇಲ್ಲ, ರಜಾ ಹಾಕ್ತಾರೆ. ಇವನಿಗೆ ಸರಿಯಾಗಿ ಬರಕ್ಕೇನು? ಈಗಲ್ರಿ ಮೇಷ್ಟ್ರೆ, ನಮ್ಮ ಹುಡ್ಗನ್ನ ನಿಮ್ಮ ಕೈಗೆ ಒಪ್ಸಿದೀವಿ. ಒಳ್ಳೆ ದಾರಿಗೆ ತರೋದು ನಿಮ್ಮ ಕರ್ತವ್ಯ. ಅವನು ಸ್ಕೂಲಿಗೆ ಸುಳ್ಳು ಹೇಳಿ ರಜಾ ಹಾಕ್ತಾನೆ. ನಾನು ಮೊನ್ನೆ ಸರಿಯಾಗಿ ಒಯ್ದಿದ್ದೀನಿ. ಇನ್ನೊಂದಿನ ಏನಾನ ಸುಳ್ಳು ಹೇಳಿ ರಜಾ ಹಾಕಿರಿ, ನೀವೇನು ಶಿಕ್ಷೆ ಕೊಟ್ಟರು ಕೊಡ್ರಿ, ಸರಿಯಾಗಿ ಹೊಡೆದು ಬಡ್ದಾದ್ರೂ ಬುದ್ಧಿ ಕಲಿಸ್ರಿ ಆ ನನ್ನ ಮಗಂಗೆ. ನಮ್ಮ ಅಜ್ಜಿ ನನ್ನ ಪರ ವಹಿಸ್ಕೊಂಡು ಮಾತಾಡ್ತೈತಿ ಅಂದ್ರೆ ನನ್ನನ್ನು ಒಯ್ಯಿ ಅಂತ ಹೇಳ್ತೈತಿ.
ಸರಿ ಕೊಟ್ಟೆ ಜಂಗೆ ಮಾಡ್ತೀನಿ ಇನ್ನೊಂದ್ಸಲಿ ಅವನೇನೋ ನಂಗೆ ಮಾಡ್ಲಿ ಏನಾನ ಇನ್ನೊಂದ್ಸಲಿ ಹಿಂಗೆ ರಜಾ ಹಾಕಿದ್ರೆ ಟಿ ಸಿ ಬರ್ಕೊಡ್ತೀನಿ ಎಲ್ಗನ ಸೇರಿಸ್ರಿ. ಅಯ್ಯ ಬರ್ಕೊಡ್ರಿ, ಯಾವನ ಒಂದೆರಡು ಕತ್ತೆ ತಕೊಂಬಂದು ಕೊಡ್ತೀನಿ, ಮೇಯ್ಸ್ಕೊಂಡಿರ್ಲಿ. ನಾನು ಕತ್ತೆ ಮೇಯ್ಸಲ್ಲ. ಮತ್ತೆ ನಿನಗೆ ಸ್ಕೂಲಿಗೆ ಬರಕ್ಕೆ ಏನು ದೊಡ್ಡವಾಗ ನಿನಗೆ ಇಲ್ದವೆಲ್ಲ ಕತೆ ಹೇಳ್ಕೊಂಡು ಓಡಾಡ್ತೀಯ. ಆಹಾ ಮಂತಕ್ಕೆ ಬಾಯ್ಲಿ ಮಾಡ್ತೀನಿ ಸಾಯಂಕಾಲಕ್ಕೆ. ಸಾರ್ ತಪ್ಪಾತು ಸಾರ್. ನಿನಗೇನು ಶಿಕ್ಷೆ ಗೊತ್ತೇ? ಕ್ವಾಣ ಬಗ್ಗಿವದ. ಇನ್ನೊಂದ್ಸಲಿ ಹಿಂಗೆ ಮಾಡಿದ್ರೆ ಟಿ ಸಿ ಬರ್ಕೊಡ್ತೀನಿ. ಸರಿ ಸರ್ ಆತು, ಇನ್ನೊಂದ್ಸಲಿ ಮಾಡಲ್ಲ ಕಾಣ ತಕ್ತೀನಿ. ಚಿಂಟು ಇನ್ನೊಂದ್ಸಲಿ ನೀನ್ ರಜೆ ಹಾಕಿದ್ರೆ ಸಾಯಂಕಾಲದವರೆಗೂ ಹಿಂಗೆ ಮಾಡಿಸ್ತೀನಿ. ಯಾರಿಗ್ ಬೇಕಪ್ಪ ರಜೆ, ಯಾರಿಗ್ ಬೇಕಿ ಕರ್ಮ. ಏನ್